ಈಗಲೇ ನಾವು ಋತುಮತಿ ಚಲನಚಿತ್ರವನ್ನು ನೋಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗಿ ಒಂದು ಹೆಣ್ಣಿನ ವಾಸ್ತವತೆಯಲ್ಲಿ ಅವರ ಒಂದು ಸಮಸ್ಯೆಗಳು ಏನು ಅಂತಕ್ಕಂಥದ್ದು ಪ್ರಸ್ತುತ ಸಮಾಜಕ್ಕೆ ಅರಿವು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಚಲನಚಿತ್ರ ಮೂಡಿ ಬಂದಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಸಮಾಜದೊಳಗಡೆ ಗಂಡು ಹೆಣ್ಣು ಅಂತಕ್ಕಂಥ ವಿಭಿನ್ನ ರೀತಿಯಲ್ಲಿ ನೋಡ್ತಕ್ಕಂಥ ಒಂದು ಸಮಾಜಕ್ಕೆ ಮನದಟ್ಟು ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಹೆಣ್ಣಿನ ಮನಸ್ಥಿತಿ ಈಗೆಲ್ಲ ಕಷ್ಟ ನಷ್ಟಗಳನ್ನು ಕೂಡ ತೊಂದರೆ ಅನುಭವಿಸ್ತಾಳೆ ಅಂತ ಒಂದು ಋತುಮತಿ ಆಗ್ತಾ ಸಂದರ್ಭದಲ್ಲಿ ಈಗೆಲ್ಲ ಸಮಸ್ಯೆಗಳಾಗುತ್ತೆ ಅಂತಕ್ಕಂಥದನ್ನ ತೋರಿಸಿರ್ತಕ್ಕಂಥದ್ದು ಬಹಳ ಸೊಗಸಾಗಿದೆ. ಜೊತೆನಲ್ಲಿ ಒಂದು ಪೇರೆಂಟ್ಸ್ ಅವ್ರ ತಂದೆ ತಾಯಿಗಳಿಗೆ ಒಂದು ಮನೆಯಲ್ಲಿ ಒಂದು ಮಕ್ಕಳಾಗಿರ್ತಕ್ಕಂಥವ್ರು ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಬೆಳವಣಿಗೆ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹೆಣ್ಣಿನ ಒಂದು ಸಮಸ್ಯೆ ಅಂತಕ್ಕಂಥದ್ದು ಹೀಗೆಲ್ಲ ತಂದೆ ತಾಯಿಗಳು ಕೂಡ ಅನ್ವಯಿಸುತ್ತೆ. ಸಮಾಜದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಎಷ್ಟೆಲ್ಲ ನೋವುಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೈಜವಾಗಿ ತಗೊಬಂದಿರ್ತಕ್ಕಂಥದ್ದು ನಿಜಕ್ಕೂ ತುಂಬಾ ಶ್ಲಾಘನೀಯವಾದದ್ದು. ಹಾಗೇನೆ ಒಂದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತ ಒಂದು ಮಹಿಳೆಯಾಗಿ ನನ್ನ ಒಂದು ಕಷ್ಟ ನಷ್ಟಗಳು ನಮ್ಮ ಸಮುದಾಯದ ಸಮಸ್ಯೆಗಳನ್ನಷ್ಟೇ ನಾನು ನೋಡ್ಕೊಂಡು ಕಂಡುಂಡು ಬಂದಂತವಳು. ಅದ್ರಲ್ಲೂ ಒಂದು ಋತುಮತಿ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಎಷ್ಟೆಲ್ಲ ನೋವನ್ನ ಅನುಭವಿಸುತ್ತೆ, ಅವ್ರ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತಕ್ಕಂಥದ್ದು ಒಂದು ವಿಭಿನ್ನ ರೀತಿಯಲ್ಲಿ ತೋರಿಸ್ಕೊಡ್ತಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯವಾದದ್ದು. ಹಾಗಾಗಿ ಈ ಒಂದು ಚಲನಚಿತ್ರ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಮತ್ತೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಗ್ತಕ್ಕಂಥ ಒಂದು ಎಲ್ಲಾ ಲಕ್ಷಣಗಳನ್ನು ಇದು ಹೊಂದಿದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಎಲ್ರು ಪ್ರತಿಯೊಬ್ರು ಎಲ್ಲಾ ವೀಕ್ಷಕರು ಸಮಾಜದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಗಂಡಸರು ಪ್ರತಿಯೊಬ್ರು ಎಲ್ರು ಕೂಡ ನೋಡ್ಬೇಕಾಗಿರ್ತಕ್ಕಂಥ ಒಂದು ಚಲನಚಿತ್ರ ಇದು. ಹಾಗಾಗಿ ಎಲ್ರು ಪ್ರೋತ್ಸಾಹ ನೀಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.